ಏನಾಗಲಿ ಮುಂದೆ ಸಾಗುನಿ. ಹಿಲ್ ಟಾಪ್ ಅದು ಟೂರ್ ಕೊಡ್ಲಿಕ್ಕೆ ಆಗ್ತಿಲ್ಲ. Okay, let's go. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಗಾಯ್ಸ್ ನಾನು ನಿಮಗೆ ಜಂತ್ರ ಹಿಲ್ ಟಾಪ್ ಅದು ರೆಸಾರ್ಟ್ ಅದೊಂದು ಟೂರ್ ಕೊಡ್ಲಿಕ್ಕೆ ಉಂಟು. ಬನ್ನಿ. ಫಸ್ಟ್ ಎಂಟ್ರಿ ಇಲ್ಲೊಂದು ಈ ಥರ ದೊಡ್ಡ ಬೋರ್ಡ್ ಇರ್ತದೆ. ಬೋರ್ಡ್ ಉಂಟು ಗೈಸ್. ಅದರೊಳಗೆ ಸೀದಾ ಹೋದರೆ ಇಲ್ಲೊಂದು ಗೇಟ್ ಇಲ್ಲಿ ತನಕ ರಾತ್ರಿ ಬಂದ್ ಮಾಡ್ತಾರೆ. ಒಂದು 9 ಗಂಟೆಗಾಗಿ ಬಂದ್ ಮಾಡ್ತಾರೆ ಗೇಟ್. ಹೀಗೆ ಸೀದಾ ಒಳಗೆ ಬಂದರೆ ಇದೆಲ್ಲ ಕಾರ್ ಪಾರ್ಕಿಂಗ್ ಗೈಸ್. ಇಲ್ಲಿಂದ ಅಲ್ಲಿ ತನಕ ನೋಡಿ, ಇಲ್ಲಿಂದ ಅಲ್ಲಿ ತನಕ ಕಾರ್ ಪಾರ್ಕಿಂಗ್. ಅದಾದಮೇಲೆ ಸೀದಾ ಇಲ್ಲೆಲ್ಲ ಗಿಡ ಮರ ಎಲ್ಲ ನೆಟ್ಟಿದ್ದಾರೆ ನೋಡಿ ಸೈಡಿಗೆ. ಇದೆಲ್ಲ ತೆಂಗಿನ ಮರದ್ದು ಗಿಡ ಎಲ್ಲ ನೆಟ್ಟಿದ್ದಾರೆ ಒಂಚೂರು ಚಂದ ಕಾಣಲಿ ಅಂತ. ಮತ್ತಿದು ಡಾಂಬರ್ ರೋಡ್ ಹಾಕಿದ್ದಾರೆ. ಫಸ್ಟ್ ಮಣ್ ರೋಡೆಲ್ಲ ಇತ್ತು, ಈಗ ಡಾಂಬರ್ ರೋಡ್ ಹಾಕಿದ್ದಾರೆ. ಈಗ ಒಳಗೆ ಹೋಗೋ ಬನ್ನಿ. ಹಾಗೆ ಇಲ್ಲಿ ಒಳಗೆ ಬಂದರೆ ನೋಡಿ, ಇಲ್ಲಿ ಸಹ ಗಿಡ ಎಲ್ಲ ಹಾಕಿದ್ದಾರೆ ಗೈಸ್. ಇದು ಫಸ್ಟು ಕ್ಯಾಂಟ್ರಿಂಗ್ ಆಗಿತ್ತು. ಕ್ಯಾಂಟ್ರಿಂಗ್ ಅಂದರೆ ನಿಧಿ ಕ್ಯಾಂಟ್ರಿಂಗ್ ಅಂದರೆ ಫಂಕ್ಷನಿಗೆಲ್ಲ ಹೋಗ್ತಾರಲ್ಲ ಗೈಸ್, ಆ ಥರ ಇತ್ತು. ಈಗ ಪುನಃ ಒಂದು ರೆಸಾರ್ಟ್ ಆಗಿ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಫುಲ್ಲು ಗಿಡ ಇಟ್ಟಿದ್ದಾರೆ. ಹಾಗೆ ಹೀಗೆ ಬಂದರೆ ಇಲ್ಲೊಂದು ಸ್ಟೇಜ್ ಕಾಣ್ತದೆ ನೋಡಿ. ಇದು ಒಳಗೆದ್ದು ಇದೇ ನಿಧಿ ಕ್ಯಾಂಟ್ರಿಂಗ್ ಅದು. ಮತ್ತು ಈಗ ಇಲ್ಲೊಂದು ಸ್ಟೇಜ್ ಉಂಟು ನೋಡಿ. ಅದು ಸ್ಟೇಜ್ ಆದಮೇಲೆ ಇಲ್ಲೇ ಸೀದಾ ಬರೋದು ಇಲ್ಲಿ ವಾಶ್ರೂಮ್ ಅದು ಇಲ್ಲೊಂದು ಜೆಂಟ್ಸ್ ಅದು, ಮತ್ತು ಅಲ್ಲಿ ಲೇಡೀಸ್ ಅದು. ಮತ್ತು ಈ ಥರ ಬಂದರೆ ಇಲ್ಲಿ ಹ್ಯಾಂಡ್ ವಾಷಿಂಗ್ ಆದಮೇಲೆ ಇದೆಲ್ಲ ಹೇಳಿದಲ್ಲ ಸಾಗ ಕಾರ್ ಪಾರ್ಕಿಂಗ್. ಇದು ಇಲ್ಲಿಂದ ಆ ಬೋರ್ಡ್ ತನಕ ಸಹ ಕಾರ್ ಪಾರ್ಕಿಂಗ್ ಗೈಸ್. ಕಾರ್ ಪಾರ್ಕಿಂಗ್. ಅದಾದಮೇಲೆ ಇಲ್ಲೊಂದು ಸ್ಟೇಜ್. ಇಲ್ಲಿ ಗೈಸ್ ಈ ಸ್ಟೇಜಲ್ಲಿ ಉಂಟಲ್ಲ, ಈ ಸ್ಟೇಜಲ್ಲಿ ಬರ್ಡೇ ಪಾರ್ಟಿ ಮತ್ತು ಏನಾದರೂ ಅದರ್ ಈವೆಂಟ್ಸ್ ಇದ್ದರೆ ಇಲ್ಲಿ ಮಾಡ್ಬೋದು. ಮತ್ತು ಫೋಟೋ ಶೂಟಿಂಗ್ಸ್ ಇಲ್ಲಿ ಒಳ್ಳೆ ಬರ್ತದೆ. ನಾನು ಸಹ ತೆಗೆದಿದ್ದೇನೆ, ಅದಕ್ಕೆ ಇಲ್ಲಿ ತುಂಬ ಒಳ್ಳೆ ಬರ್ತದೆ ಫೋಟೋ ಶೂಟಿಂಗ್ ಎಲ್ಲ. ಇದೆಲ್ಲ ಇಲ್ಲಿ ಫುಲ್ಲು ಒಂದು 3,000 ಕಾರ್ ಪಾರ್ಕಿಂಗ್ ಏರಿಯಾ ಗೈಸ್. ಇಲ್ಲಿ 3,000 ಇಲ್ಲಿ ಮೇಲೆ ಬಂದರೆ ಇನ್ನೂ ಸಹ ತೋರಿಸ್ಲಿಕ್ಕೆ ಉಂಟು ಗೈಸ್. ನಾನು ಅದನ್ನು ಸಂಜೆ ಬಂದು ತೋರಿಸ್ತೇನೆ. ಈಗ ಅಷ್ಟಕ್ಕೆ ಸಾಕು ಬನ್ನಿ. ಇಲ್ಲಿ ಮನೆಗೆ ಬಂದು ಊಟ ಎಲ್ಲ ಮಾಡಿ ಈಗ ಕಾಲೇಜಿಗೆ ಹೋಗ್ತಾ ಇದ್ದೇನೆ. ಕಾಲೇಜಿಗೆ ಹೋಗಿ ರೇಡೆಲ್ಲ ಕೇಳಿ ಕಾಲೇಜೆಲ್ಲ ಮುಗಿಸ್ಕೊಂಡು ಪ್ರಾಕ್ಟೀಸ್ ಎಲ್ಲ ಮಾಡಿ ಬಂದು ಪುನಃ ನಿಮಗೆ ಹಿಲ್ ಟಾಪ್ ಅದೊಂದು ಟೂರ್ ಕೊಡ್ಲಿಕ್ಕೆ ಉಂಟು ಗೈಸ್. ಅದು ಟೂರ್ ಕೊಟ್ಟು ಅಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೇನೆ. ಟೂರೆಲ್ಲ ಆದಮೇಲೆ ಗೈಸ್, ಈಗಲ್ಲ ಗೈಸ್. ಫೈನಲಿ ಕಾಲೇಜೆಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಿದ್ದೇನೆ. ಪ್ರಾಕ್ಟೀಸ್ ಇರಲಿಲ್ಲ ಇವತ್ತು, ಅದಕ್ಕೆ ಈಗ ಮನೆಗೆ ಹೋಗಿ ನಿಮಗೊಂದು ಹಿಲ್ ಟಾಪ್ ಅದು ಟೂರ್ ಕೊಡ್ಲಿಕ್ಕೆ ಉಂಟಲ್ಲ. ಅರ್ಧ ಬೆಳಿಗ್ಗೆ ಕೊಟ್ಟಿದ್ದೆ, ಈಗ ಅರ್ಧ ಕೊಡ್ತೇನೆ ಗೈಸ್. ಬನ್ನಿ ಈಗ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ನಿಮಗೆ ಹಿಲ್ ಟಾಪ್ ಅದು ಟೂರ್ ಕೊಡ್ತೇನೆ. ಹಿಲ್ ಟಾಪ್ ಅದು ಟೂರ್ ಕೊಡಲಿಕ್ಕೆ ಆಗ್ತಿಲ್ಲ, ಯಾಕಂದರೆ ಅಲ್ಲಿ ಹಿಲ್ ಟಾಪ್ ಅದು ಓನರ್ ಬಂದಿದ್ದಾರೆ ಗೈಸ್. ಅದಕ್ಕೆ ಅವರ ಮುಂದೆ ನನಗೆ ಫೋನ್ ಹಿಡ್ಕೊಂಡು ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಿಮಗೆ ನಾಳೆ ಬೆಳಿಗ್ಗೆ ಟೂರ್ ಮಾಡಿಸ್ತೇನೆ, ಅದರದ್ದು ತೋರಿಸ್ತೇನೆ ಗೈಸ್. ಇವತ್ತು ಆಗೋದಿಲ್ಲ ಗೈಸ್ ಅದು ಅಂದರೆ ಅದು ಫುಲ್ಲು. ಈಗ ಇನ್ನೂ 6:30 ಆಯಿತು. 6:30 ಆದಮೇಲೆ ಮತ್ತೆ ಇಂಥ ಸಮ ಕಾಣೋದಿಲ್ಲ. ಅದಕ್ಕೆ ನಾಳೆ ಬೆಳಿಗ್ಗೆನೇ ತೋರಿಸ್ತೇನೆ ಗೈಸ್. ಇವತ್ತದು ಅರ್ಧ ನೋಡ್ಕೊಳ್ಳಿ, ಇನ್ನೊಂದು ಅರ್ಧ ನಾಳೆ ಬೆಳಿಗ್ಗೆ ಹಾಕಿ ತೋರಿಸ್ತೇನೆ ಗೈಸ್. ಹಾಗೆ ಇವತ್ತು ಇನ್ನೊಂದು ಬ್ಲಾಗ್ ಮಾಡಿದ್ದೆಲ್ಲ, ಅದು ರಾತ್ರಿ ಮಾಡಿದ್ದೆ ಗೈಸ್. ನಾನು ಅಪ್ಲೋಡ್ ಆಗಿ ಪುನಃ ಒಂದು ವ್ಲಾಗ್ ಮಾಡಿದ್ದೆ, ಅಂದರೆ 1 ನಿಮಿಷದ್ದು. ಒಂದು ನೇಪಾಳಿ ಸಾಂಗ್ ಆಡಿದ್ದು, ಕನ್ನಡ ಸಾಂಗ್. ಚೂರು ಸಹ ತಪ್ಪಿಲ್ಲ ಅದರಲ್ಲಿ, ಅಂದರೆ ನೇಪಾಳಿ ಗೈಸ್. ಅವನಿಗೆ ಫುಲ್ ಕನ್ನಡ ಬರ್ತದೆ, ಆದರೆ ಕನ್ನಡ ಸಾಂಗ್ ಆಡಿದ್ದಾನೆ ಗೈಸ್. ಅದು ಸಾಂಗ್ ಇವತ್ತು ನಿಮಗೆ ಹಾಕ್ತೇನೆ ಗೈಸ್. ಈಗ ಒಳ್ಳೆ ಸಾಂಗ್ ಆಡಿದ್ದಾನೆ ಗೈಸ್. ಮಾತ್ರ ಚೂರು ಫೇಮಸ್ ಆದರೂ ಆಗ್ಬೋದಂತ ಮೋಸ್ಟ್ಲಿ ಗಾಯ್ಸ್. ಹಿಲ್ ಟಾಪ್ ಅದು ಟೂರ್ ಕೊಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಹೇಳಿದೆ. ಈಗ ನಾನು ಅದಕ್ಕೆ ಅಂತ ಮಾಡಲಿಕ್ಕೆ ಬಂದೆ ವೀಡಿಯೋ, ಆದರೆ ಸಹ ಇಲ್ಲಿ ಓನರ್ ಇದ್ದರು ಗೈಸ್, ಅದಕ್ಕೆ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೀಗ ನಾನು ಇಲ್ಲಿ
ನಿನ್ನೆ ಕ್ರಿಕೆಟ್ ಆಡಿದ್ವಲ್ಲ, ಅಲ್ಲಿಗೆ ಗ್ರೌಂಡಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಅವ್ರದ್ದು ಆಟ ಆಡ್ತಿದ್ರೆ ಒಂದು ಮ್ಯಾಚ್ ಆಡಿ ಮನೆಗೆ ಬರ್ತೇನೆ ಗೈಸ್. ಇವತ್ತು ಯಾವುದು ಅಕೌಂಟ್ಸ್ ಅಲ್ಲ, ಬಿಸ್ನೆಸ್ ಅಸೈನ್ಮೆಂಟ್ ಬರೀಲಿಕ್ಕೆ ಉಂಟು ಗೈಸ್. ಅದಕ್ಕೆ ಬರಿಬೇಕಾ ಬೇಡ ಅಂತ ಆಗ್ತುಂಟು. ನೋಡು, ಯಾರು ಸಹ ಇಲ್ಲ ಇವತ್ತು, ಯಾರು ಸಹ ಆಡ್ತಿಲ್ಲ ಗೈಸ್. ನೋಡಿ, ಯಾರು ಸಹ ಆಡ್ತಿಲ್ಲ. ಸೀದಾ ಮನೆಗೆ ಹೋಗಿ ಅಸೈನ್ಮೆಂಟ್ ಬರೆದು ಮುಗಿಸ್ಬೇಕು ಗೈಸ್. ಇವತ್ತಿಗೆ ಅಸೈನ್ಮೆಂಟ್ ಆಗಬೇಕು. ಇಲ್ಲ, ಸೆಪ್ಟೆಂಬರ್ 10ಗೆ ಆಗಬೇಕು. ಆದರೂ ಸಹ ಅಲ್ಲಿ ತನಕ ಮಾಡುವುದನ್ನು ಇವತ್ತೇ ಮಾಡಬೇಕಂತೆ. ಅದಕ್ಕೆ ಹೋಗಿ ಬರಿಬೇಕು ಗೈಸ್. ಈಗ ಗೈಸ್ ನೋಡಿ, ನಮ್ಮದು ಥ್ರೋಬಾಲ್ ಅಲ್ಲ, ವಾಲಿಬಾಲದ್ದು ನೆಟ್ ನೋಡಿ ಗೈಸ್. ಇದು ಯಾವುದು ನೆಟ್ ನೋಡಿ, ಯಾವುದಾದ್ರು ಇತ್ತು ಎತ್ಕೊಂಬ. ಇದು ಶಟ್ಲ್ಗೆ ಹೋಗೋದು, ಇದು ಅರ್ಧ ಪೀಸ್. ಇದು ಯಾವುದ್ರದ್ದು ಗೊತ್ತಿಲ್ಲ. ಕೆಳಗೆ ಮಾತ್ರ ಗಟ್ಟಿ ಹಗ್ಗ ಹಾಕಿಟ್ಟಿದ್ದೇವೆ. ಇದು ಸಹ ಅರ್ಧ ಆಚೆ ಶಟ್ಲ್ಗೆ ಹಾಕೋದು, ಅರ್ಧ ಈಚೆ ಶಟ್ಲ್ಗೆ ಹಾಕೋದು. ಮತ್ತು ಇದು ನೋಡಿ, ಕಂಬ ಎಷ್ಟು ಉದ್ದುಂಟು. ಕೋಟೆಲ್ಲ ತುಂಬ ಚಿಕ್ಕದು ಹಾಕಿದ್ದೇವೆ ಗೈಸ್. ಇಲ್ಲಿಂದ ಅಲ್ಲಿಗೆ ಓಡಬೇಕು ಗೈಸ್. ನಿನ್ನೆ ಅದಕ್ಕೆ ಬಾಲ್ ತರಲಿಕ್ಕೆ ಯಾರು ಸಹ ಹೋಗ್ತಿರ್ಲಿಲ್ಲ. ಅದಕ್ಕೆ ಕೋರ್ಟ್ ತುಂಬ ಚಿಕ್ಕದು ಮಾಡಿದ್ವಿ. ಅಂದರೆ ನೋಡಿ ಗೈಸ್, ಇನ್ನು ನೆಟ್ಟು ಹೊಸದ್ದು ಹಾಕಬೇಕು. ನಿನ್ನೆ ಕ್ರಿಕೆಟ್ ಆಡಿದ್ರು ಗೈಸ್. ಇಲ್ಲಿಂದ 4 ಹೊಡೆದ ಗೈಸ್. 4 ಹೊಡೆದು ಬಾಲ್ ಹಾರ್ಕೊಂಡು ಬಂತ 6 ಹೋಗಲಿಲ್ಲ, ಹಾರ್ಕೊಂಬಂದು ಗೈಸ್. ಇಲ್ಲಿ ಬಂದೆ, ಓಡ್ಕೊಂಡು ಬಂದೆ ಗೈಸ್. ಬಂದು ಬಾಲ್ ಇದರ ಮೇಲೆ ಬೌನ್ಸ್ ಆಗಿ ನಾನು ಇಲ್ಲಿಂದ ಹಾರಿದೆ ಗೈಸ್. ಇಲ್ಲಿಂದ ಹಾರಿ 4 ನಿಲ್ಲಿಸಲಿಕ್ಕೆ ನೋಡಿದೆ ಗೈಸ್. ಆದರೂ ಸಹ ಆಗಲಿಲ್ಲ. ಇಲ್ಲಿ ಬಂದು ಇಲ್ಲೇ ಬಿದ್ದೆ ಗೈಸ್. ಇಲ್ಲಿ ಜಾರಿ ಬಿದ್ದು ಸೈಡಿಗೆ ಕಲ್ಲಿತ್ತು, ಇಲ್ಲಿ ಬಿದ್ದದ್ದು. ಮುಖಕ್ಕೇನು ಸಹ ಆಗಲಿಲ್ಲ ಗೈಸ್. ಮುಖಕ್ಕೆ ಮೇಲೆ ಆಗಿದ್ರೆ ಮತ್ತೆ ಯಾರು ಸಹ ಬೀಳ್ತಿರ್ಲಿಲ್ಲ ಅಲ್ಲ, ಒಳ್ಳೆ ಕಾಣ್ತಿರ್ಲಿಲ್ಲ ಮುಖ. ಅದಕ್ಕೆ ಕಾಲಿಗೆ ಒಂದು ಸ್ವಲ್ಪ ಹೊತ್ತಾಗಿದೆ ಅಷ್ಟೇ. ಇಲ್ಲ ಕಪ್ಪಾಗಿ ಹೋಗಿದೆ ನೋಡಿ. ಏನು ಮಾಡೋದು ಗೈಸ್. ಆದರೂ ಸಹ 4 ಹೋಯ್ತು, ಪರವಾಗಿಲ್ಲ. ನಿನ್ನೆ ಮ್ಯಾಚ್ ಮಾತ್ರ ಟೈ ಆಯ್ತು ಗೈಸ್. ಲಾಸ್ಟಿಗೆ ಕತ್ತಲಾಯ್ತಲ್ಲ, ಅದಕ್ಕೆ ಕತ್ತಲಾಯ್ತಂತಲ್ಲ, ಟೈ ಆಯ್ತು ಮ್ಯಾಚ್. ಇನ್ನೊಂದು 2 ಅವರ್ ಆಡುವಂತಿದ್ವಿ. ಮತ್ತು ಲಾಸ್ಟಿಗೆ ಕತ್ತಲಾಯ್ತಂತ ಬಿಟ್ವಿ. ಇವತ್ತು ಅದು ಟೈ ಅದು ನಾವೇ ವಿನ್ ಆಗುವಂತಿದ್ರೆ ಇವತ್ತು ಇಲ್ಲಿ ಯಾರು ಸಹ ಇಲ್ಲ ಗೈಸ್. ನೋಡಿ, ಎಲ್ಲರೂ ಸಹ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಕೆಲವರು ಕೆಲಸಕ್ಕೆ ಹೋಗಿ ಬಂದು ಸಾಕಾಗಿರ್ತಾರೆ, ಅದಕ್ಕೆ ಕೂತ್ಕೊಂಡಿದ್ದಾರೆ. ಮತ್ತು ಅದೇ ಟೈ ಆಗಿತ್ತು ಮ್ಯಾಚ್. ಒಂದು ಮ್ಯಾಚ್ ವಿನ್ ಆಗಿದ್ರಿ ಬೆಟ್ ಬರ್ತಿತ್ತು ಗೈಸ್. ನಿನ್ನೆದು ಬರ್ತಿತ್ತು. ಟೈ ಆಗಿತ್ತು ಮ್ಯಾಚ್. ಆದರೂ ಸಹ ಇರಲಿ, ಏನು ಮಾಡ್ಲಿಕ್ಕೆ ಹೋಗುದಿಲ್ಲ. ರಾತ್ರಿ ಒಂದೇ ಒಂದು ಲಾಸ್ಟ್ ಬಾಲಿಗೆ 3 ರನ್ ಬೇಕು ಗೈಸ್. 4 ಹೊಡೆದ್ರೆ ವಿನ್ ಅವರು. 3 ರನ್ ಬೇಕು. 3 ರನ್ ಈ ಥರ ಆಗಿದೆ. ಅಂದರೆ ಲಾಸ್ಟ್ ಬಾಲ್ ಹಾಕಿದೆ ಗೈಸ್. ಒಬ್ಬ ಹಾಕಿ ಹೊಡೆದ ಗೈಸ್. ಬಾಲ್ ಕಾಣ್ತಾನೆ ಇರಲಿಲ್ಲ ಗೈಸ್. ರಾತ್ರಿ ಆಯ್ತಲ್ಲ, 6-7 ಗಂಟೆ ಆಯಿತು. ಬಾಲ್ ಕಾಣ್ತಾನೆ ಇರಲಿಲ್ಲ. ಮತ್ತು ಬಾಲ್ ಮೇಲೆ ಉಂಟು ಗೈಸ್. ನಾವು ಕೆಳಗೆ ನೋಡ್ತಿದ್ದೆ. ಮತ್ತು ಮೇಲೆ ಬಂದಾಗಿ ಅಲ್ಲಿ ಎಸೆಯುವಾಗ 3 ರನ್ ಆಯಿತು ಗೈಸ್. 3 ರನ್ ಓಡಿ ಆಗಿದೆ. ಅದಕ್ಕೆ ಮ್ಯಾಚ್ ಟೈ ಆಗಿತ್ತು. ಅದಕ್ಕೆ ಲಾಸ್ಟ್ ಮುಗೀತು. ಅಲ್ಲಿಗೆ ಟೈ ಆಯ್ತು ಅಂತ, ಸಾಕು ಇನ್ನು ಬೇಡ ಆಡೋದಂತ ಮನೆಗೆ ಬಂದ್ವಿ ಗೈಸ್ ಎಲ್ಲರೂ. ಅದಕ್ಕೆ ಈಗ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿ ಅಲ್ಲಿಗೆ ಹೋಗಿದ್ವಿ, ಪಕ್ಕದ ಮನೆ ಹತ್ರ. ಅಲ್ಲಿ ಹೋಗಿ ಫುಲ್ ಟೈಟ್ ಗೈಸ್. ನೇಪಾಳಿ ಅವಾಗ ಹೇಳಿದ್ದೆಲ್ಲ, ನೇಪಾಳಿ ಸಾಂಗ್ ಆಡ್ತಾನಂತ. ಸಾಂಗ್ ಆಡಿದ್ದ, ಅದು ಹಾಕ್ತೇನೆ ಇವತ್ತಿನ ಬ್ಲಾಗಲ್ಲಿ ಹಾಕ್ತೇನೆ ಗೈಸ್. ನೋಡಿ ನೀವು, ಸಾಂಗ್ ಮಾತ್ರ ಫುಲ್ ಸೈಕ್ ಗೈಸ್. ಕ್ರೇಜಿ ಅನ್ಕೊಳ್ಳಿ ಸಾಂಗ್ ಮಾತ್ರ. ಕನ್ನಡ ಸಾಂಗ್. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಡಲಿ. ಓ ನನ್ನಾಳೆ ನನ್ನ ಮಾತು ಸುಳ್ಳಲ್ಲ. ಓ ನನ್ನಾನೆ ನನ್ನ ಮಾತು ಸುಳ್ಳಲ್ಲ. ಆಹಾ 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 ಆಹಾ. ಏನಾಗಲಿ ಮುಂದೆ ಸಾಗುನಿ, ಬಯಸುದ್ದಿಲ್ಲ ಸಿಗದು ಬಾಡಲಿ. ಓ
ನನ್ನಾಳೆ ನನ್ನ ಮಾತು ಸುಳ್ಳಲ್ಲ. ಓ ನನ್ನಾಳೆ ನನ್ನ ಮಾತು ಸುಳ್ಳಲ್ಲ. ಗೈಸ್ ಸಾಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಾಂಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಾಂಗ್ ಮಾತ್ರ ಕ್ರೇಜಿ ಅಂದ್ಕೊಳ್ಳಿ. ಸಾಂಗ್ ಹೇಗಿತ್ತು ಹಾಗೆ ಕಮೆಂಟ್ ಸಹ ಮಾಡಿ ಗೈಸ್. ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್.